ನಾನು ಎಸ್ ನಿಮ್ಮ ಎರಡನೇ ಪಿ ಯು ಸಿಯ ಪರೀಕ್ಷೆಗಳು ನಡೀತಾ ಇದ್ದಾವೆ. ಸೊ ಎರಡನೇ ಪಿ ಯು ಸಿ ಪರೀಕ್ಷೆಗಳಿಗಾಗಿ ನಾನಿವತ್ತು ಸಮಾಜಶಾಸ್ತ್ರದಲ್ಲಿ ಸೆಕೆಂಡ್ ಪಿ ಯು ಸಿಯ ಮಿಡ್ ಟರ್ಮ್ ಎಕ್ಸಾಮನ್ನು 2023ರಲ್ಲಿ ಎಕ್ಸಾಮ್ ಆಗಿತ್ತು. ಅದನ್ನೇ ನಾನು ಏನು ಮಾಡ್ತಾ ಇದ್ದೀನಿ, ಕ್ವಶನ್ ಪೇಪರ್ನ ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಇದ್ದಾವೆ, ಪ್ಯಾಟರ್ನನ್ನು ಅರ್ಥ ಮಾಡಿಕೊಡ್ರಿ. ಈ ಪ್ರಶ್ನೆಗಳು ಇದೇ ವರ್ಷ ಕೂಡ ನಿಮ್ಮ ಪರೀಕ್ಷೆಗಳಲ್ಲಿ ಕಾಣಬಹುದು ಅಂತ ಹೇಳ್ತಾ, ಸೊ ಇದರ ಮಾದರಿ ಗೊತ್ತಿರಲಿ ಅಂತ ಈ ವಿಡಿಯೋವನ್ನು ತಂದಿದ್ದೀನಿ. ಆಲ್ರೆಡಿ ಸೆಕೆಂಡ್ ಪಿ ಯು ಸಿಗೆ ಎಲ್ಲ ವಿಷಯಗಳಲ್ಲಿ ಕೂಡ ನಾನು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಶುರು ಮಾಡೋಣ. ಅಭಾಗದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಏನಿರ್ತಾವಂದರೆ 5 ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತೀವಿ. ಸರಿಯಾದ ಆಯ್ಕೆಯನ್ನು ಅದರ ಕೆಳಗಡೆ ಇರ್ತಕ್ಕಂಥ ಕ್ರಮಾಕ್ಷರದೊಂದಿಗೆ ಪೂರ್ಣ ರೂಪದಲ್ಲಿ ಬರೆದ್ರೆ ಪ್ರತಿಯೊಂದಕ್ಕೂ 1 ಅಂಕ ಕೊಡ್ತಾರೆ. ಮೊದಲ ಪ್ರಶ್ನೆ, ಜನಸಂಖ್ಯಾ ವಿಭಾಜಕ ವರ್ಷ ಅಂತ ಕೇಳಿದ್ದಾರೆ. ಎರಡನೇ ಪ್ರಶ್ನೆ, ಈ ಭಾರತದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು. ಮೂರನೇದು, ಅಸ್ಪೃಶ್ಯತೆಯನ್ನು ನಿಷೇಧಿಸುವ ಸಂವಿಧಾನದ ವಿಧಿ ಕೇಳಿದರೆ 17ನೇ ಕಲಂ ಎಲ್ಲರಿಗೂ ಗೊತ್ತಿದೆ. ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಕರೆದವರು ಯಾರು ಅಂತ ಕೇಳಿದ್ದಾರೆ. ಮುಂದೆ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, MS ಸ್ವಾಮಿನಾಥನ್ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಇನ್ನು ಎರಡನೇ ಭಾಗದಲ್ಲಿ ಇರ್ತಕ್ಕಂಥದ್ದು ಏನಿರ್ತಾವಪ್ಪ ಅಂದರೆ ಬಿಟ್ಟ ಸ್ಥಳಗಳು ಇರ್ತವೆ. ಆಲ್ರೆಡಿ ಮೇಲೇನೆ ಉತ್ತರಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೀವೇನು ಮಾಡಬೇಕು, ಕೆಳಗಡೆ ಎಸ್ ಆಯ್ಕೆಯೊಂದಿಗೆ ಬರೆದ್ರೆ ಸೊ ನಿಮಗೆ ಉತ್ತರಗಳನ್ನು ಸಿಗ್ತದೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಕ್ರೈಸ್ತ ಧರ್ಮವನ್ನು ಭಾರತದಲ್ಲಿ ಮೊದಲು ಪರಿಚಯಿಸಿದವರು ಅಂತ ಕೇಳಿದರೆ ಇಲ್ಲಿ ಸಂತ ಥಾಮಸ್ ಮತ್ತು ಸಂತ ಬಾರ್ತಲೋಮಿಯೋ ಅಂತ ಬರ್ತದೆ. ದಕ್ಷಿಣ ವಲಯದ ಒಂದು ಬುಡಕಟ್ಟು ಅಂತ ಕೇಳಿದ್ದಾರೆ. ಆಮೇಲೆ ಈ ಮೂಕ ನಾಯಕ ಪತ್ರಿಕೆಯನ್ನು ಆರಂಭಿಸಿದವರು ಭಾರತೀಯ ಸಮಾಜದ ಒಂದು ಆಧಾರ ಸ್ತಂಭ ಡಾಕ್ಟರ್ MN ಶ್ರೀನಿವಾಸ್ ಅಧ್ಯಯನ ಮಾಡಿದ ಗ್ರಾಮ ಅಂತ ಕೇಳಿದ್ದಾರೆ. ಓಕೆನಾ. ಭಾರತೀಯ ಸಮಾಜದ ಒಂದು ಆಧಾರ ಸ್ತಂಭ ಅವಿಭಕ್ತ ಕುಟುಂಬ ಆಗ್ತದೆ. MS ಸ್ವಾಮಿನಾಥನ್ ಅಧ್ಯಯನ ಮಾಡಿದ ಗ್ರಾಮ ಕಿಶನ್ಗಾರಿ ಆಗ್ತದೆ. ದಕ್ಷಿಣ ವಲಯದ ಒಂದು ಬುಡಕಟ್ಟು ಹಕ್ಕಿ ಪಿಕ್ಕಿ ಅಂತಕ್ಕಂಥದ್ದು ಆಗಬಹುದು. ಸ್ವಲ್ಪ ನೀವುಗಳು ಕೂಡ ಪುಸ್ತಕದಲ್ಲಿ ಉತ್ತರಗಳನ್ನು ನೋಡ್ಕೊಡ್ರಿ. ಇನ್ನು ಮುಂದೆ ಹೋಗೋಣ. ಹೊಂದಿಸಿ ಬರೆಯಿರಿಯಲ್ಲಿ ಡೆಮೋಗ್ರಫಿ ಅಂತ ಕೇಳಿದ್ದಾರೆ, ಸತ್ಯಶೋಧಕ ಸಮಾಜ ಕೇಳಿದ್ದಾರೆ, ಪ್ರಬಲ ಜಾತಿ ಕೇಳಿದ್ದಾರೆ, ತರವಾಡು, ಪುಟ್ಟ ಗಣರಾಜ್ಯಗಳನ್ನು ಕೇಳಿದ್ದಾರೆ. ಅದರ ಮುಂದ್ಗಡೆ ಇರ್ತಕ್ಕಂಥ ಆಯ್ಕೆಗಳೊಂದಿಗೆ ನೀವೇನು ಮಾಡಬೇಕು, ಹೊಂದಿಸಿ ಬರಿಬೇಕು. ಇನ್ನು ಎಸ್ 4ನೇ ಭಾಗದಲ್ಲಿ ಬರ್ತಕ್ಕಂಥದ್ದು 5 ಒಂದು ವಾಕ್ಯದ ಪ್ರಶ್ನೋತ್ತರಗಳು ಸಿಗ್ತಾವೆ. 16ನೇ ಪ್ರಶ್ನೆ, ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಒಂದನ್ನು ತಿಳಿಸಿ. ಭರತ ವರ್ಷ ಹಿಂದೂಸ್ತಾನ್ ಬರಿಬೋದು. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥದ ಕರ್ತೃ ಕೇಳಿದ್ದಾರೆ, ಜವಾಹರ್ಲಾಲ್ ನೆಹರು. ಹೌದಾ. ಸುಲಭ ಇಂಟರ್ನ್ಯಾಷನಲ್ ಸಂಘಟನೆ ಸ್ಥಾಪನೆಯಾದ ವರ್ಷ. ಲಿಜ್ಜತ್ನ ಕೇಂದ್ರ ಕಚೇರಿಯಲ್ಲಿದೆ. ಇಲ್ಲಂ ಎಂದರೇನು ಅಂತ ಕೇಳಿದ್ದಾರೆ. ಒಂದ್ಸರಿ ನೀವು ಆನ್ಸರ್ಗಳನ್ನು ಕನ್ಫರ್ಮ್ ಮಾಡ್ಕೊಂಡೇ ಬರೀರಿ ಅಂತ ಹೇಳ್ತಾ ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಒಟ್ಟ 2 ಮಾರ್ಕ್ಸಲ್ಲಿ 5 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು, ನೆನಪಿರಲಿ. ಓಕೆನಾ. ಭಾಳ ಬರಲಿಕ್ಕೆ ಹೋಗಬೇಡಿ, ಓನ್ಲಿ 5 ಕ್ವಶನ್ಸನ್ನು ಬರೀತಕ್ಕಂಥದ್ದು. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಕೋಮುವಾದ ಎಂದರೇನು? ಹೆಣ್ಣು ಮಕ್ಕಳ ಲಿಂಗಾನುಪಾತ ಕುಸಿತಕ್ಕೆ 2 ಕಾರಣಗಳನ್ನು ತಿಳಿಸಿ. ಕರ್ನಾಟಕದ ರಾಜ್ಯದ 2 ಪ್ರಬಲ ಜಾತಿಗಳಾದವು. ಲಿಂಗ ತಾರತಮ್ಯ ಎಂದರೇನು? ಸ್ತ್ರೀ ಶಕ್ತಿ ಸಂಘದ 2 ಉದ್ದೇಶಗಳು. ಸ್ವಸಹಾಯ ಸಂಘಗಳು ಎಂದರೇನು? ಅವಿಭಕ್ತ ಕುಟುಂಬದ ಪ್ರಕಾರಗಳನ್ನು ತಿಳಿಸಿ. ಆಮೇಲೆ ಅವಿಭಕ್ತ ಕುಟುಂಬದ 2 ಅನಾನುಕೂಲಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇಷ್ಟು 2 ಅಂಕಗಳಲ್ಲಿ ನೀವು ಪ್ರಶ್ನೆಗಳನ್ನು ಉತ್ತರಗಳನ್ನು ಕೊಡಬೇಕು. ಇನ್ನು 5 ಮಾರ್ಕ್ಸ್ಗೆ ಕ್ವಶನ್ಸ್ಗೆ ಹೋಗೋಣ. ಇಲ್ಲಿ ಸ್ವಲ್ಪ ನೀವು 6 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಪ್ರತಿ ಪ್ರಶ್ನೆಗೆ 1 ಪೇಜ್ ಅಷ್ಟಾದರೂ ನೀವು ಬರೀಬೇಕು. ನೋಡಿ, 30ನೇ ಪ್ರಶ್ನೆ, ಡಾಕ್ಟರ್ BS ಗುಹಾ ವರ್ಗೀಕರಿಸಿದ ಭಾರತದ ಜನಾಂಗೀಯ ಸಮೂಹಗಳನ್ನು ವಿವರಿಸಿರಿ. ಇನ್ನು ಪ್ರಾಂತೀಯವಾದದ ರೂಪಗಳನ್ನು ವಿವರಿಸಿರಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದರ ಸಲಹೆಗಳನ್ನು ಬರೀರಿ. ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳನ್ನು ವಿವರಿಸಿ. ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿರಿ. ಸೂಕ್ಷ್ಮ ಹಣಕಾಸು ಎಂದರೇನು, ಅದರ ಲಕ್ಷಣಗಳನ್ನು ವಿವರಿಸಿರಿ. ನರಸಿಂಗರವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಕುರಿತು ಟಿಪ್ಪಣಿ ಬರೆಯಿರಿ. ಭಾರತೀಯ ಗ್ರಾಮಗಳ ಸಾಮಾಜಿಕ ಸಮಸ್ಯೆಗಳನ್ನು ಚರ್ಚಿಸಿರಿ ಅಂತ ಕೇಳಿದ್ದಾರೆ. 15 ವಾಕ್ಯ ಅಂದ್ರೆ ನೀವೇನು ಮಾಡಬೇಕು, ಸುಮಾರು 1 ಪೇಜ್ ಅಷ್ಟಾದರೂ ಉತ್ತರಗಳನ್ನು ಪಾಯಿಂಟ್ಸ್ ರೂಪದಲ್ಲಿ PTK ಆ ಪಾಯಿಂಟ್ಸ್ಗಳನ್ನು ಹಾಕಿ ಉಪಸಂಹಾರದಲ್ಲಿ ಬರೀಬೇಕು. ಇನ್ನು 10 ಮಾರ್ಕ್ಸ್ದಲ್ಲಿ ಟೋಟಲ್ 4 ಕ್ವಶನ್ ಕೇಳ್ತಾರೆ. 2 ಮಾರ್ಕ್ಸಿಗೆ 2 ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕು. ವೈವಿಧ್ಯತೆ ಎಂದರೇನು? ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿರಿ. ಇನ್ನು ಜಾತಿ ಎಂದರೇನು? ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿಶ್ಲೇಷಿಸಿರಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ಕೈಗೊಂಡ
ಯಾವುದಾದರೂ 10 ಸಾಂವಿಧಾನಿಕ ಕ್ರಮಗಳನ್ನು ಬರೀರಿ. ಇನ್ನು ಭಾರತೀಯ ಗ್ರಾಮಗಳ ಗುಣಲಕ್ಷಣಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಭಾಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಇರ್ತದೆ. ಸೊ ನಾನುಗಳು ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಫಿಕ್ಸ್ ಕ್ವಶನ್ಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ, ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ, ಇದು ಕೇವಲ ಮಾಡೆಲ್ ಕ್ವಶನ್ ಪೇಪರ್ ಆದರೂ ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅವುಗಳ ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ಅವುಗಳಿಗೆ ಬಂದು ಜಾಯ್ನ್ ಆಗಿ ಬೇರೆ ವಿಷಯದ ಎಲ್ಲ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅವುಗಳನ್ನು ಸಹಿತ ನೋಡಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.